ವೆಲ್ಕಮ್ ಟು ಪೆಟ್ಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನಮ್ಮನ್ನು ಸಪೋರ್ಟ್ ಮಾಡಿ. ಈಗ ಸ್ವಲ್ಪ ಸಪೋರ್ಟ್ ಕಮ್ಮಿ ಆಗಿದೆ ಫ್ರೆಂಡ್ಸ್. ಪರವಾಗಿಲ್ಲ, ಚೆನ್ನಾಗಿದೆ, ನನಗೇನು ಬೇಜಾರಿಲ್ಲ. ಬಟ್ 1Kಗೆ ತುಂಬ ಹತ್ರ ಇದ್ದೀವಿ. ಪ್ಲೀಸ್ ಸಪೋರ್ಟ್ ಮಾಡಿ, ಬೇಗ 1K ಕಂಪ್ಲೀಟ್ ಮಾಡೋಣ, ಫಿಶ್ದು ಗಿವ್ ಅವೇ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋಲಿ ಫ್ರೆಂಡ್ಸ್ ನಮ್ಮ ಪಟ್ಟಗಳನ್ನ ಇವಾಗ ತುಂಬ ಜನದ್ದು ಪಟಗಳು ಸೈಜ್ ಬರ್ದೇ ಸೊತೋಗೋ ಕಾರಣ ಜಾಸ್ತಿ ಆಗಿದೆ ಫ್ರೆಂಡ್ಸ್. ಏನಕ್ಕೆ ಅಂದರೆ ಯೋಚನೆ ಮಾಡ್ಬೋದು ನೀವು, ಜಂಗ್ಲಿಗಳ ಪಟ ಅದಕ್ಕೆ ನಾವೇನು ಎಕ್ಸ್ಟ್ರಾ ಕೊಡೋಲ್ಲ, ನಾವಲ್ಲ ಅದ್ರ ಅಪ್ಪ ಅಮ್ಮಂಗೇ ಏನು ಜಾಸ್ತಿ ಸಿಗೋಲ್ಲ. ಆದ್ರೂ ಪಟಗಳು ಹೇಗಿರುತ್ತೆ ಅದು ಫ್ರೆಂಡ್ಸ್ ನ್ಯಾಚುರಲ್ಲು, ಅದೇನು ಮಾಡೋಕ್ಕಾಗಲ್ಲ. ಸೊ ಅಂದರೆ ಅದು ಕಮ್ಮಿ ತಿಂದು ಜಾಸ್ತಿ ಬದುಕೋ ಶಕ್ತಿ ಜಾಸ್ತಿ ಇರುತ್ತೆ. ಅಂದರೆ ಈಚೆಗಡೆ ಫುಡ್ ತಿನ್ನುತ್ತಲ್ಲ, ಸೊ ಪ್ರೋಟೀನು, ವಿಟಮಿನು, ಕ್ಯಾಲ್ಶಿಯಮ್ ಜಾಸ್ತಿ ಇರೋ ಫುಡ್ ತಿನ್ನುತ್ತೆ, ಮಣ್ಣೆಲ್ಲ ತಿನ್ನುತ್ತೆ ಫ್ರೆಂಡ್ಸ್. ಅದಕ್ಕೆ ಸೊ ಈಗ ನಮ್ಮ ದಾವಡಿ ಅಕ್ಕಿಗಳಾದರೆ ಗುಡಲೇ ಇರುತ್ತೆ, ಅವಕ್ಕೆ ನಾವೇ ಎಲ್ಲ ಕೊಡಬೇಕಾಗಿರೋದು. ಅದಕ್ಕೆ ಏನು ಪ್ರೋಟೀನ್ ಬೇಕೋ, ವಿಟಮಿನ್ ಬೇಕೋ, ಕ್ಯಾಲ್ಶಿಯಮ್ ಬೇಕೋ ಎಲ್ಲನೂ ನಾವೇ ಔಟ್ಸೈಡಿಂದ ಅದಕ್ಕೆ ಕೊಡಬೇಕು. ಸೊ ಆದ್ದರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಮರಿಗಳು ಕ್ಲೀನಾಗಿ ಬರದೇ ಇರೋ ಕಾರಣಗಳು ಜಾಸ್ತಿ ಆಗುತ್ತೆ. ಸೊ ಗ್ರೋತ್ ಚೆನ್ನಾಗಿ ಬರಲಿಲ್ಲ ಅಂದರೆ ಅಕ್ಕಿ ಚೆನ್ನಾಗಿ ಸ್ಟ್ರೆಂತ್ ಇಲ್ಲ ಅಂದರೆ ಮುಂದೆ ಹಾರಲಿಲ್ಲ ಅಂದರೆ ಹಾರೋದು ಬಿಟ್ಟು ಅಕ್ಕಿ ಚೀಕ್ಲಾದರೆ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಆರ್ಸೋದು ತುಂಬ ಕಷ್ಟ ಚೀಕ್ಲು ಪಟಗಳನ್ನ. ಸೊ ಚೀಕ್ಲಾದ್ರೆ ಒಂಥರ ಓಕೆ ಅನ್ಬೋದು, ಬಟ್ ಸತ್ತೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಈ ಚೀಕ್ಲಾದರೆ ಈ ಕಾಯಿಲೆ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಈ ಕ್ಯಾಂಕರ್ ಆಗಲಿ, ಆಮೇಲೆ ಈ ವೀಕ್ನೆಸ್ ಯಾವಾಗ ಅಕ್ಕಿಲಿ ಜಾಸ್ತಿ ಆಗುತ್ತೆ ಪಟ್ಟಾಲಿ, ಸೊ ಆವಾಗ ಬೇಡದಿರೋ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಈ ಬೇರೆ 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 ಕಾಯಿಲೆ ಜಾಸ್ತಿಯಾಗಿ ಅಕ್ಕಿಗಳು ಪಟಗಳು ತೀರೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆದಷ್ಟು ಇವಾಗ ನಿಮಗೆ ನಾನು ಬಿಗಿನರ್ ಆಗಿದ್ದಿದ್ರೆ, ಫುಲ್ ಬಿಗಿನರ್ ಆಗಿದ್ದರೆ, ನನಗೂ ಗೊತ್ತಿರಲಿಲ್ಲ ಈ ಥರನೇ ಕೊಡಬೇಕು ಅಂತ. ನಾನು ಒಂದು ತಿಂಗಳು ಆಗೋವರೆಗೂ ಅದ್ರ ಅಪ್ಪ ಅಮ್ಮನ ಕೈಲೇ ಕೊಡಿಸಿ ಆಮೇಲೆ ನಾನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೆ, ಅದನ್ನು ಕೈಗೆ ಎತ್ಕೊಳ್ತಿದ್ವಿ. ಸೊ ಆವಾಗ ಗ್ರೋತ್ ಚೆನ್ನಾಗಿ ಬರ್ತಿರಲಿಲ್ಲ, ಪಟ ಸದೋಗೋದು ಅದೆಲ್ಲ ಕಾರಣ ಆಗ್ತಿತ್ತು. ಸೊ ಇವಾಗ ಹೇಗೆ ಅದು ಪಟನ ಹೇಗೆ ನೋಡ್ಕೊಬೇಕು, ಫಸ್ಟೇ ನಾವು ಹೇಗೆ ಸಾಕೊಂಬಂದರೆ ಪಟ ಒಳ್ಳೆ ಗ್ರೋತ್ ಬರುತ್ತೆ, ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ ನೋಡಿ. ಸೊ ಇವಾಗ ಇಲ್ಲಿ ಕಾಣಿಸ್ತಿದೆಯಲ್ಲ ನಮ್ಮ ಬೆಳೆಬಾಲ ಪಟ ಚಿಕ್ಕದು, ಇದು ಒಂದು 15 ದಿನದ ಪಟ ಅಂದ್ಕೊಳ್ಳಿ. ಸೊ ನಾವು ಇದಕ್ಕೆ 5 ದಿನದ ಹಿಂದೆಯಿಂದನೇ ಸ್ಟಾರ್ಟ್ ಮಾಡಿದ್ದೀವಿ ಫೀಡಿಂಗ್ ಮಾಡೋದು. ಬ್ರೋ ಇದಕ್ಕೆ ಹೆಂಗೆ ಕಡಲೆಕಾಳು ಕೊಡ್ಬೋದು ಅಂತ ನೀವು ಯೋಚನೆ ಮಾಡ್ಬೋದು. ಸೊ ಕಡಲೆಕಾಳು ಇವಾಗ ಕಡಲೆಕಾಳನ್ನ ನೆನೆಸಿರ್ತೀವಲ್ಲ, ಆ ನೆನೆಸಿರೋ ಕಡಲೆಕಾಳನ್ನ ಸಿಪ್ಪೆ ಬಿಡಿಸಿ ಒಂದರಲ್ಲಿ 2 ಭಾಗ ಆಗುತ್ತೆ ಫ್ರೆಂಡ್ಸ್. ಆ 2 ಭಾಗ ಮಾಡಬೇಕು. ತುಂಬ ಚಿಕ್ಕ ಪಟ ಆದರೆ ಒಂದರಲ್ಲಿ 4 ಭಾಗ ಮಾಡಿ. ಸ್ವಲ್ಪ ಕಷ್ಟ ಆಗುತ್ತೆ, ಆದಷ್ಟು ಒಂದು ನೀಟಾಗಿ ಕ್ಲೀನಾಗಿ ನಿಧಾನ ಕೊಡೋಕ್ಕೆ ಟ್ರೈ ಮಾಡಿ, ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬೇಡಿ, ಪಟ ಚಿಕ್ಕದಿರುತ್ತಲ್ಲ, ಸೊ ಅದಕ್ಕೂ ಹಿಂಸೆ ಆಗೋದು ಬೇಡ. ಸೊ ಅದೇ ನಿಧಾನಕ್ಕೆ ಕೊಡಬೇಕು. ಆಮೇಲೆ ಈ ಬೆಳಗಿನ ಜಾವ ಬಿಸಿಲಿರುತ್ತಲ್ಲ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಹೈ ವೋಲ್ಟೇಜ್ ಬಿಸಿಲು ಇದ್ದಾಗೆಲ್ಲ ಇಡಕ್ಕೆ ಹೋಗ್ಬೇಡಿ, ಅಂದರೆ ಈ ಥರ ಬಿಸಿಲಿಗೆಲ್ಲ. ಸೊ ಬೆಳಗಿನ ಜಾವ ಬಿಸಿಲಿಗೆ ಒಂದು 10 ರಿಂದ 15 ನಿಮಿಷ ಈಚೆ ಇಡೀ ಪಟ್ಟನ. 10-15 ನಿಮಿಷ 20 ನಿಮಿಷ ಸಾಕು, ಜಾಸ್ತಿ ಹೊತ್ತಿನ ಬೇಯಿಸೋಕ್ಕೆಲ್ಲ ಹೋಗಬೇಡಿ. ಸೊ ಒಂದು ಸ್ವಲ್ಪ ಹೊತ್ತು ಬಿಡಿ ಸಾಕು. ಅಂದರೆ ಅದಕ್ಕೂ ಇದು ಬರುತ್ತಲ್ಲ, ವಿಟಮಿನ್ ಡಿ ಸಿಗುತ್ತೆ, ಅದರಿಂದ ಅಕ್ಕಿ ಗ್ರೋತು ಚೆನ್ನಾಗಾಗುತ್ತೆ. ಸ್ಕಿನ್ ಅಂದರೆ ಡಿಸೀಸು ಅದೆಲ್ಲ ಏನೂ ಪ್ರಾಬ್ಲಮ್ ಬರೋಲ್ಲ. ಅಂದರೆ ಈ ಟೈಮಲ್ಲೆಲ್ಲ ಬಿಸಿಲಲ್ಲಿ ಒಣಗ್ಸೋಕೆ ಹೋಗಬೇಡಿ ಜಾಸ್ತಿ ಹೊತ್ತು. ಈ ಥರ ಜಾಸ್ತಿ ಜೋರು ಬಿಸಿಲಲ್ಲೆಲ್ಲ ಒಣಗಿಸಿದ್ರೆ ಅಕ್ಕಿಗೆ ಕಾಯಿಲೆ ಬರುತ್ತೆ, ಹೋಗೋದು ಬಿಟ್ಟಾಕಿ. ಸೊ ಅದಕ್ಕೇ ಆಮೇಲೆ ನೆಕ್ಸ್ಟು ಫ್ರೆಂಡ್ಸ್, ಫಸ್ಟ್ ಏನು ಮಾಡಬೇಕು ಅದೇ ಹೇಳಿದ್ನಲ್ಲ, ಒಂದು ಕಾಳಲ್ಲಿ 4 ಪೀಸ್ ಮಾಡಿ, ಚಿಕ್ಕ ಪಟ, ತುಂಬ ಚಿಕ್ಕ ಪಟ, ಒಂದು 10 ದಿನದ ಪಟ್ಟ, 11 ದಿನದ ಪಟ್ಟ ಆದರೆ, ಈ ಪಟ್ಟ ಬಂದುಬಿಟ್ಟು ಇದೊಂದು 15 ದಿನ ಆಗಿರೋ ಪಟ್ಟ. ಇದಕ್ಕೆ ಒಂದು ಕಾಳನ್ನ 2 ಪೀಸ್ ಮಾಡಿ, ಆ 2 ಪೀಸಲ್ಲಿ ಒಂದೊಂದು ಪೀಸ್ ಕೊಡ್ತೀವಿ. ಸೊ ಈ ಥರ ಕೊಡೋದ್ರಿಂದ ಈ ಅಪ್ಪ ಅಮ್ಮನೂ ಚೆನ್ನಾಗಿ ನೋಡ್ಕೊತಾವೆ, ಇಲ್ಲ ಅಂತಲ್ಲ. ಈಗ ನೋಡಿ, 1 ಪಟ ಇದ್ದರೆ ಪರವಾಗಿಲ್ಲ, 2 ಪಟ ಇದ್ದರೆ ಒಂದು ಫುಲ್ಲು ಚೀಕ್ಲಾಗಿ ಸತ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ಪಟ್ಟನ ನಾವೇ ನೋಡ್ಕೊಬೇಕಾಗುತ್ತೆ. ಸೊ ಈ ಥರ ಬಿಸಿನೀರಿಗೆ ಹಾಕಿ ಫ್ರೆಂಡ್ಸ್, ಆದಷ್ಟು ಅಂದರೆ ಉಗುರು ಬೆಚ್ಚ ನೀರು, ಇಲ್ಲಾಂದರೆ ಸ್ವಲ್ಪ ಬೆಚ್ಚಗಿರೋ ನೀರಿಗೆ ಹಾಕ್ಬಿಟ್ಟು ಪಟಾಕ್ ಫೀಡ್ ಮಾಡೋದು ಇನ್ನೂ ಒಳ್ಳೆಯದು. ಆಮೇಲೆ ಈ ಕಡಲೆಕಾಳು ಇಲ್ಲ ಬೇಳೆ ಬರುತ್ತಲ್ಲ ಫ್ರೆಂಡ್ಸ್, ಅಡುಗೆ ಯೂಸ್ ಮಾಡ್ತಾರಲ್ಲ, ಅದನ್ನ ಬಿಸಿನೀರಿಗೆ ಹಾಕಿ ಒಂದು 20 ನಿಮಿಷ ಬಿಟ್ರೆ ರೆಡಿಯಾಗಿ ಹೋಗುತ್ತೆ. ಆ ಕಾಳನ್ನೂ ಕೊಡ್ಬೋದು, ತುಂಬ ಚೆನ್ನಾಗಿ ಗ್ರೋತ್ ಬರುತ್ತೆ. ಸೊ ನಾವು ಅದು ಸ್ವಲ್ಪ ಪ್ರಾವಿಷನ್ ಇಲ್ಲ, ಅದು ಕಾಸ್ಟ್ಲಿ ಆಗುತ್ತೆ, ಸೊ ಅದಕ್ಕೆ ಕಡಲೆಕಾಳನ್ನ ಯೂಸ್ ಮಾಡ್ತಾಯಿದ್ದೀವಿ. ಆಮೇಲೆ ಈ ಥರ ದಪ್ಪ ಕಡಲೆಕಾಳು ಬಂದ್ಬಿಟ್ಟು ಒಂದು ಸ್ವಲ್ಪ ದೊಡ್ಡ ಪಟಗಳಿಗೆ, ಈ ಥರ ಫುಲ್ ರೆಕ್ಕೆ ಬಂದು ಬಾಯಿ ಸ್ವಲ್ಪ ಜಾಸ್ತಿ ದೊಡ್ಡ ಇರೋ ಪಟಗಳಿಗೆ ಫುಲ್ ಕಡಲೆಕಾಳನ್ನೇ ಕೊಡಿ, ಏನು ಪ್ರಾಬ್ಲಮ್ ಇಲ್ಲ. ಬೆಳಗ್ಗೆ ಒಂದು 20, ಸಂಜೆ ಒಂದು 20. ಏನಕ್ಕೆ ಬರೀ 20 ಅಂದರೆ ಎಲ್ಲರೂ 50-60 ಹೇಳ್ತಾರೆ, ನಾವು ಒಂದು 20-25 ಕೊಟ್ಟು A to Z ಸಿರಪ್ ಯೂಸ್ ಬರ್ತೀವಿ ಫ್ರೆಂಡ್ಸ್. A to Z ಸಿರಪ್ಪು ಮೊನ್ನೆ ಖಾಲಿಯಾಗಿ ಹೋಗೈತೆ, ತರಬೇಕು ನಾವು. ಈ A to Z ಸಿರಪ್ಪು ಮತ್ತು ಈ ಬಲೂನ್ ಫೀಡ್ಗೆ ರಾಗಿ ಹಾಕಿ ಆ A to Z ಸಿರಪ್ನ ನೀರು ಮಿಕ್ಸ್ ಮಾಡಿ ಅದನ್ನ ಕೊಡ್ತೀವಿ. ಬೆಳಗ್ಗೆ ಒಂದು ಸರಿ, ಸಂಜೆ ಒಂದು ಸರಿ. ಪಟ್ಟಾಗೆ ನಾರ್ಮಲ್ ಸಿರಿಂಜಲ್ಲಿ A to Z ಸಿರಪ್ನ ಹೊಡೀರಿ. ಈ A to Z ಸಿರಪ್ಪು ಇಲ್ಲ ಏನಾದ್ರು ಮೆಡಿಸನ್ ಕೊಡ್ತಾಯಿದ್ದೀರ ಅಂದರೆ ಈ ಸಿರಿಂಜಲ್ಲಿ ಆದಷ್ಟು ಹುಷಾರಾಗಿ ನಿಧಾನಕ್ಕೆ ನೋಡಿಕೊಂಡು, ಇಲ್ಲ ಅಭ್ಯಾಸ ಇರೋರ ಕೈಲಿ ಕೊಟ್ಟು ಮಾಡಿಸಿ, ಇಲ್ಲ ನೀವು ಬರೋಲ್ಲ ಅಂದರೆ ಮಾಡೋಕ್ಕೆ ಹೋಗಬೇಡಿ.
ಈ ಮೆಡಿಸನ್ ಕೊಡ್ತಾರೆ ಕಣ್ಣಿಗೆ ಹೋದ್ರೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗುತ್ತೆ, ಕಣ್ಣು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅಂದರೆ ಕಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಕ್ಕಿ. ಸೊ ಆದಷ್ಟು ಹುಷಾರಾಗಿ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಆಮೇಲೆ ಅದೇ ಹೇಳಿದ್ನಲ್ಲ ಒಂದು 2 ಸರಿ 3 ಸರಿ ಇವಾಗ ನಾವು ಅದು ಬೆಳಗ್ಗೆ ಅದಕ್ಕೆ ಇದು ಕೊಟ್ಟಿದ್ದೀವಿ ಕಡಲೆಕಾಳು. ಈಗ ವೀಡಿಯೋಗೋಸ್ಕರ ಅಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೊಟ್ವಿ, ಒಂದು ಸ್ವಲ್ಪ ಖಾಲಿನೂ ಕಾಣಿಸ್ತಿತ್ತು ಹೊಟ್ಟೆ, ಆದ್ದರಿಂದ ಎಕ್ಸ್ಟ್ರಾ ಕೊಟ್ಟು ನೀರು ಹೊಡಿತಾರೆ ಅದು. ಆಮೇಲೆ A to Z ಸಿರಪ್ ಯೂಸ್ ಮಾಡ್ಕೊಳ್ಳಿ. A to Z ಸಿರಪ್ ಯೂಸ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ಮ್ಯಾಕ್ಸಿಮಮ್ ಅಂದರೆ ಒಂದು ಅಂದಾಜಲ್ಲಿ ಹಾಕ್ಕೊಳ್ಳಿ, ಜಾಸ್ತಿ ದಟ್ಟನೂ ಬೇಡ, ಅಂದರೆ ಜಾಸ್ತಿನೂ ಕುಡಿಸ್ಬೇಡಿ ಕಮ್ಮಿನೂ ಕುಡಿಸ್ಬೇಡಿ. ಒಂದು 20 ml ಒಂದು 5 ml ಒಂದು ಅರ್ಧ ಲೀಟ್ರ್ ಹಾಲಿಗೆ ಒಂದು 20 ml ಆ ಥರ ಹಾಕ್ಕೊಂಡು ಕುಡಿ, ಆರಾಮಾಗಿ ಬರುತ್ತೆ ಪಟಗಳು. ಆಮೇಲೆ A to Z ಸಿರಪ್ನ ಯೂಸ್ ಮಾಡ್ಕೊಂಡು ಬಲೂನ್ ಫೀಡ್ರ್ ಇದೆಯಲ್ಲ, ಈ ಬಲೂನ್ ಫೀಡ್ರ್ ಒಳಗೆ ರಾಗಿ ಹಾಕಿ, ಆಮೇಲೆ ರಾಗಿಗೆ A to Z ಸಿರಪ್ ಮಿಕ್ಸ್ ಮಾಡಿ ಅದನ್ನ ಬಲೂನ್ ಫೀಡ್ರಲ್ಲಿ ದೊಡ್ಡ ಪಟಗಳು ಕೊಡಿರಿ, ಚಿಕ್ಕ ಪಟಾಗಲ್ಲ. ಚಿಕ್ಕ ಪಟ ಸೇಮ್ ಸಂಜೆನೂ ಅದೇ ಥರ ಈವ್ನಿಂಗು ಟ್ರೈ ಮಾಡಿ, ಅಂದರೆ ಈವ್ನಿಂಗು ಅದೇ ಥರ ಫೀಡ್ ಮಾಡಿ. 100% ಒಳ್ಳೆ ಗ್ರೋತ್ ಬರುತ್ತೆ, ಒಳ್ಳೆ ಕ್ಲೀನಾಗಿ ಪಟ ಬರುತ್ತೆ, ರೆಕ್ಕೆ ಪುಕ್ಕ ಎಲ್ಲ ಕ್ಲೀನಾಗಿ ಬರುತ್ತೆ. A to Z ಸಿರಪ್ಪು ಪ್ರೋಟೀನು ವಿಟಮಿನ್ ಎಲ್ಲ ಯೂಸ್ ಮಾಡಿದಷ್ಟು ಫ್ರೆಂಡ್ಸ್ ಒಳ್ಳೆ ಗ್ರೋತು ಚೆನ್ನಾಗಿ ಬರುತ್ತೆ ಪಟಗಳು. ಆಮೇಲೆ ನಮಗೆ ಫ್ಯೂಚರಲ್ಲಿ ಕಷ್ಟ ಆಗೋಲ್ಲ, ಈ ಗೀಕ್ಲಾಗಿ ಅದೆಲ್ಲ ಪ್ರಾಬ್ಲಮ್ ಬರೋಲ್ಲ. ಸೊ ಆದಷ್ಟು ಒಳ್ಳೆ ರೀತಿಲಿ ಸಾಕೋಣ, ನಾವು ಒಳ್ಳೆ ರೀತಿಯಲ್ಲೇ ಸಾಕೋಕ್ಕೆ ಟ್ರೈ ಮಾಡ್ತೀವಿ. ಸೊ ಟ್ರೈ ಎಲ್ಲ ಒಳ್ಳೆ ರೀತಿಯಲ್ಲೇ ಸಾಕೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಆದಷ್ಟು ಒಳ್ಳೆ ರೀತಿಲಿ ಪಟಗಳನ್ನ ನೋಡ್ಕೊಳ್ಳಿ. ಸಿಕ್ಕಾಪಟ್ಟೆ ವೆದರ್ ಚೇಂಜ್ ಆಗಿ ತಲೆ ತಿನ್ನುತ್ತೆ. ಸೊ ಈ ವೆದರಲ್ಲಿ ಕಷ್ಟನೇ ಪಟಗಳು ಸಾಕೋದು. ಸೊ ಆದಷ್ಟು ಹುಷಾರಾಗಿ ಸಾಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವೀಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು.